ಹೇ ಗಾಯ್ಸ್, ಎಪಿಸೋಡಲ್ಲಿ ಹೀರೋಯಿನ್ ಮತ್ತು ಹೀರೋ ಅವರಿಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅದೂ ಅವರಿಬ್ಬರಿಗೆ ಆವಾಗಲೇ ಗೊತ್ತಾಗಿರುತ್ತೆ. ಅವರಿಬ್ಬರು ಆ ವಿಷಯ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿಗೆ ಎಪಿಸೋಡ್ ಮುಗಿದಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ಮತ್ತು ಮೂವೀಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸರಿ, ಬನ್ನಿ ಎಪಿಸೋಡ್ ಒಳಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಹೀರೋಯಿನ್ ಅವರಿಬ್ಬರು ಫ್ರೆಂಡ್ಸ್ ಬಂದುಬಿಟ್ಟು ಮಾತಾಡ್ತಾರೆ. ಏನು ನೀವಿಬ್ರೇನು ಮಾತಾಡ್ತಿದ್ದೀರಾ, ಅವರಂತೂ ಈ ಕಂಪ್ನಿಯಲ್ಲಿ ಎಷ್ಟು ಫೇಮಸ್ ಗೊತ್ತಾ, ಹಾಗೆ ಹೀಗೆ ಅಂತ ಹೀರೋ ಬಗ್ಗೆ ಫುಲ್ಲು ಹೇಳ್ತಿರ್ತಾರೆ. ಆಗ ಹೀರೋಯಿನ್ಗಂತೂ ಶಾಕು. ಅಕಸ್ಮಾತ್ ನಾನು ಮತ್ತು ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಗೊತ್ತಾದರೂ ಇವರೆಲ್ಲರೂ ಅದೆಷ್ಟು ಶಾಕ್ ಆಗ್ತಾರೋ ಅಂತ ಅವಳು ಮನಸಲ್ಲೇ ಅಂದ್ಕೊಂಡು ಹೋಗ್ತಾಳೆ. ಅವಳು ಕೆಲಸ ಮಾಡ್ತಿರ್ಬೇಕಾದಾಗ ಅವಳ ಫ್ರೆಂಡ್ ಒಬ್ಬ ಬಂದುಬಿಟ್ಟು ಅವಳ ಹತ್ರ ಏನೋ ಡೌಟ್ಸ್ನೆಲ್ಲ ಕೇಳ್ತಿರ್ತಾನೆ. ಆಮೇಲೆ ಹೀರೋದೊಂದು ವಿಡಿಯೋ ಹಾಕೊಂಡು ನೋಡ್ತಿರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆಗೆ. ಹೀರೋ ಪ್ರೆಸೆಂಟೇಷನ್ನ ನೋಡಿ ಹೀರೋಂಗಂತೂ ಫುಲ್ಲು ಖುಷಿ ಆಗ್ತಿರುತ್ತೆ. ಎಷ್ಟು ಚೆನ್ನಾಗಪ್ಪ ಇವನು ಕಂಪ್ನಿಗೋಸ್ಕರ ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾನಲ್ಲ ಅಂತ ಯೋಚಿಸ್ತಾಳೆ. ಕಟ್ ಮಾಡಿದ್ರೆ ಅವಳು ಮಸಾಜ್ ಸೆಂಟರಲ್ಲಿ ಮಸಾಜ್ ಮಾಡ್ಕೊಳ್ತಿರ್ತಾಳೆ. ಆ ಹುಡುಗ ಮಸಾಜ್ ಮಾಡ್ತಿರ್ತಾನಲ್ಲ, ಅವ್ನು ಕೇಳ್ತಾನೆ, ಏನು ಇತ್ತೀಚೆಗೆಲ್ಲ ತುಂಬ ಖುಷಿಯಾಗಿದೆಯಾ, ಏನಾದರೂ ನಡೀತಾ, ಯಾವುದಾದ್ರೂ ಘಟನೆ ನಡೀತಾ ಅಂತ ಅವಳನ್ನ ನೋಡಿ ಕೇಳ್ತಾನೆ. ಅವಳಿಗಂತೂ ಹೇಗೆ ಕಂಡಿಡ್ದೆ, ನನ್ನ ಟಚ್ ಮಾಡಿದ ತಕ್ಷಣವೇ ನೀನು ಕಂಡಿಡ್ದ್ಬಿಟ್ಟ ಅಂತ ಅವನ ನೋಡಿ ಕೇಳ್ತಾಳೆ. ಆಗ ಅವನು ಹೌದು, ನಿನ್ನ ಟಚ್ ಮಾಡಿದ್ರೆ ಮಾತ್ರ ಅಂತ ಅವನು ಅವಳಿಗೆ ಫ್ಲರ್ಟ್ ಆಗೋ ರೀತಿ ಎಲ್ಲ ಮಾತಾಡ್ತಾನೆ. ಅವಳು ಕಟ್ ಮಾಡಿದ್ರೆ ಮನೆಗೆ ಹೋಗೋ ರೂಟ್ನೇ ಮರ್ತೋಗಿರ್ತಾಳೆ. ಮ್ಯಾಪ್ ಹಾಕಿ ನೋಡ್ತಾ ಇರ್ತಾಳೆ. ಆ ಟೈಮ್ಗೆ ಹೀರೋನು ಬರ್ತಾನೆ ಕಾರ್ ಇಳಿದ್ಬಿಟ್ಟು. ಅಂತಾನೆ, ನಿನ್ನ ಮನೆಗೆ ಹೋಗೋ ದಾರಿ ನೀನೇ ಮರ್ತುಬಿಟ್ಟ ಕಂದ ಅಂತ ಅವಳ ಹತ್ರ ಕೇಳಿದಾಗ ಅವಳು ಅಂತಾಳೆ, ಈ ರೀತಿ ನಾನು ಶಾಪಿಂಗ್ ಅಂತ ಹೋಗಿದ್ದೆ ಮಾರ್ಕೆಟ್ ಕಡೆ, ಆದರೆ ಅಲ್ಲಿಂದ ಮನೆಗೆ ಬರುವ ದಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಇನ್ನೊಂದು ವಿಷಯನೂ ಕೇಳ್ತಾಳೆ ಹೀರೋ ಹತ್ರ, ನಮ್ಮಿಬ್ಬರು ಗಂಡ ಹೆಂಡ್ತಿ ಅಂತ ನಮ್ಮ ಫ್ರೆಂಡ್ಸ್ ಹತ್ರ ಹೇಳೋದು ಬೇಡವಾ, ಕೆಲಸದಲ್ಲಿ ಹೇಳೋದು ಬೇಡವಾ ಅಂದಾಗ ಹೀರೋ ಅಂತಾನೆ, ಅದನ್ನು ನೀನು ಸೀಕ್ರೆಟಾಗೆ ಮಡಿಕೋ, ಯಾರ ಹತ್ರನೂ ಹೇಳಬೇಡ ಅಂತ ಹೇಳ್ತಾನೆ. ಅವಳು ಸರಿ ಆಯಿತು ಅಂತ ಹೇಳಿ ಅವರಿಬ್ಬರು ಮನೆಯೊಳಗೆ ಹೋಗ್ತಾರೆ. ಈ ಕಡೆ ಅಂತೂ ಅವಳು ಫುಲ್ಲು ಖುಷಿಯಾಗಿರ್ತಾಳೆ. ಅಯ್ಯೋ, ನಾನಂತೂ ಮೇಕಪ್ ಮಾಡ್ಕೊಳ್ತಿದ್ದೀನಿ, ಹೀರೋ ನನ್ನ ನೋಡಿದ್ರೆ ಅವನಂತೂ ಫ್ಲ್ಯಾಟ್ ಅಂತ ಕನಸು ಬೇರೆ ಕಾಣ್ತಾಳೆ. ಅವಳು ಕನಸಲ್ಲಿ ಅವಳು ಹೋಗ್ಬಿಟ್ಟು ಹೀರೋ ಮುಂದೆ ಕೂತ್ಕೊಳ್ಳೋ ರೀತಿ ಕಾಣ್ತಾಳೆ. ಹೀರೋನು ಅವಳನ್ನ ನೋಡ್ಬಿಟ್ಟು, ವಾವ್, ಎಷ್ಟು ಕ್ಯೂಟಾಗಿದೆಯಾ ನೀನು, ಎಷ್ಟು ಸ್ವೀಟಾಗಿದೆಯಾ ನೀನು ಅಂದ್ಬಿಟ್ಟು ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವರಿಬ್ಬರು ಖುಷಿಯಾಗಿ ಮಾತಾಡೋ ನಗೋ ರೀತಿ ಎಲ್ಲ ಕಾಣಿಸಿರ್ತಾಳೆ. ಹಾಗೆ ಕಟ್ ಮಾಡಿದ್ರೆ ಹೀರೋನು ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಾನೆ. ಅವಳ ರೀತಿ ಇರೋದನ್ನ ನೋಡಿ ಅವನಿಗೆ ಶಾಕು. ಏನಪ್ಪ ಇವಳು ಹಿಂಗೆ ಕುಂತವಳೆ ಅಂತ ನೋಡಿ ಅವನು ನೋಡಿದ್ರೂ ನೋಡದೇ ಇರೋ ಥರ ಅಲ್ಲಿಂದ ಹೋಗ್ತಾನೆ. ಆಮೇಲೆ ಇವಳೆ ಮತ್ತೆ ಅವನ ಹತ್ರ ಹೋಗಿ, ತಗೊಳ್ಳಿ ಬನ್ನಿ ಡ್ರಿಂಕ್ಸ್ ಮಾಡೋದ ಅಂತ ಕೂತ್ಕೊಳ್ತಾಳೆ. ಆಗ ಹೀರೋ ಅವಳ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ, ಬೇರೆ ಸೈಡ್ಗೆ ಹೋಗಿ ಕೂತ್ಕೊಳ್ತಾನೆ. ಆಗ ಅವಳು ಅವನಿಗೋಸ್ಕರ ಕುಡಿತಾಳೆ. ಅದು ನೋಡಿಬಿಟ್ಟು ಹೀರೋ ಅಂತಾನೆ, ನೀನು ನನಗೋಸ್ಕರ ಎಲ್ಲ ಕುಡಿಯೋದು ಬೇಡ ಅಂತ ಅವನ ಡ್ರಿಂಕ್ ಬಾಟ್ಲನ್ನ ಇಸ್ಕೊಳ್ತಾನೆ. ಆಮೇಲೆ ಅವನು ಅಂತಾನೆ, ನಾನು ನಿನ್ನ ಗಂಡ, ನಿನಗೆ ನೀನೇ ಫೋರ್ಸ್ ಮಾಡ್ಕೋಬೇಡ ಅಂತ ಅವಳ ಹತ್ರ ಹೇಳಿದಾಗ ಆವಾಗಲೂ ಅವಳು, ವಾವ್, ನನ್ನ ಗಂಡ ಎಷ್ಟು ಕೂಲಪ್ಪ ಅಂತ ಬೇರೆ ಯೋಚಿಸ್ತಾಳೆ. ಆಗ ಅಂತಾನೆ, ನೀನೇಂತಕ್ಕೆ ಇಷ್ಟೊಂದು ಶಾರ್ಟಾಗಿರೋ ಬಟ್ಟೆ ಹಾಕೊಂಡಿದ್ಯಾ ಅಂದ್ಬಿಟ್ಟು ಅಲ್ಲಿರೋ ಬೆಡ್ಶೀಟ್ನ ತೆಗೆದು ಅವಳ ಮೇಲೆ ಹಾಕೋದ ಅಂತಾನೆ. ಅವಳು ಬೇಡ 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 ಅಂತಿರ್ತಾಳೆ. ಆಗ ಅವಳು ಅಂತಾಳೆ, ಯಾವಾಗ ನಾವು ಮಲ್ಕೊಳಕ್ಕೆ ಹೋಗೋದ ಅಂದಾಗ ಹೀರೋ ಅವಳ ಹತ್ರ ಬಂದುಬಿಟ್ಟ ಅಂತಾನೆ, ನೀನೇನಂದೆ, ನಾವಿಬ್ಬರು ಒಟ್ಟಿಗೆ ಮಲ್ಗೋಣ ಅಂತ ಹೇಳ್ದೆ, ನಿನಗಿಷ್ಟನಾ ಅಂತ ಅವಳ ಹತ್ರ ಫ್ಲರ್ಟ್ ಮಾಡೋ ರೀತಿ ಕೇಳ್ತಾನೆ. ಅವಳಂತೂ, ಅಯ್ಯೋ, ಅದು ನಿನ್ನ ಮೂಗು ಕಣು, ನೀನು ಫಸ್ಟ್ ಹೇಳಬೇಕಾಗಿರೋದು, ನಾನು ಹೇಗೆ ಹೇಳಿ ಅಂತ ಅವಳು ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಆಮೇಲೆ ಹೀರೋ ಅಂತಾನೆ, ನೀನು ಯಾವಾಗ ನನ್ನ ಇಷ್ಟಪಡ್ತೀಯೋ ನೀನು ಆವಾಗ ಹೇಳು ಅಂತ ಅವಳ ಹತ್ರ ಹೇಳ್ತಾನೆ. ಆಗ ಅವಳು ಸರಿ ಅಂತೇಳಿ ಹೀರೋನ ಅವಳಿಗೆ ಹಾಗೆ ಕಿಸ್ ಮಾಡ್ತಾನೆ. ಕಿಸ್ ಮಾಡಿಬಿಟ್ಟು ಸರಿ ಹೋಗು ಮಲಿಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಅವಳು, ಬರೀ ಕಿಸ್ ಅಷ್ಟೇನಾ ಅಂತ ಕೇಳ್ತಾಳೆ. ಆಗ ಹೀರೋ, ಏನು ಕಿಸ್ಸಾ, ಇನ್ನೇನಾದರೂ ಬೇಕಾ ಅಂತ ಕೇಳಿದಾಗ ಅವಳು ಇಲ್ಲ ಏನಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಹೀರೋನು ತನ್ನ ರೂಮಿಗೆ ಹೋದ್ಮೇಲೆ ಏನೋ ಒಂದು ಆರ್ಡ್ರ್ ಮಾಡ್ತಾನೆ. ಅದೇನೋ ಆರ್ಡ್ರ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇನೂ ಆಗಿರುತ್ತೆ. ನೆಕ್ಸ್ಟ್ ಡೇ ಅವರಿಬ್ಬರೂ ಕೆಲ್ಸಕ್ಕೆ ರೆಡಿಯಾಗಿ ಹೋಗ್ತಿರ್ತಾರೆ. ಆಗ ಹೀರೋನು ಅಂತಾನೆ, ಈ ರೀತಿ ಕೆಲಸದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ಬೇಗ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಬೇಗ ಹೋಗ್ತಾನೆ. ಆಮೇಲೆ ಅವನು ಹೋದ ಸ್ವಲ್ಪ ಹೊತ್ತಿಗೆ ಅವಳು ಕಂಪ್ನಿಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಇನ್ನೊಂದು ಹುಡುಗಿ ಹೀರೋಗೆ ಕಾಳಾಗ್ತಿರ್ತಾಳೆ. ಈ ರೀತಿ ಬರ್ತೀರಾ ನೀವು, ಹೋಗಿ ತಿನ್ಕೊಬರೋದಾ, ಲಂಚ್ ಮುಗಿಸ್ಕೊಬರೋದಾ ಅಂತ ಹೀರೋ ಹತ್ರ ಕರೀತಾಳೆ. ಹೀರೋಗಂತೂ ಅದ್ರಾಗ ಇಷ್ಟನೇ ಇರಲ್ಲ. ಹೀರೋ ಅಂತೂ ಹೀರೋಯಿನ್ ಕ್ಯೂಟಾಗಿ ನಿಂತ್ಕೊಂಡು ನೋಡ್ತಿರೋದನ್ನ ನೋಡ್ಬಿಡ್ತಾನೆ. ಏನಪ್ಪ ಇವಳು ಇಷ್ಟೊಂದು ಕ್ಯೂಟಾಗಿ ನಿಂತ್ಕೊಂಡು ನೋಡ್ತಾಳೆ ಅಂತ ಅವಳಿಗೋಸ್ಕರ ಎದ್ದು ಅವಳನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅವಳಂತೂ ಮನಸ್ಸಲ್ಲಿ, ಅಯ್ಯೋ ಏನು 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 ಅಂತ ಮನಸ್ಸಲ್ಲೇ ಬೇರೆ ಕೇಳ್ಕೊಳ್ತಾಳೆ. ಆಗ ಹೀರೋ
ಗಂಡ ಹೆಂಡತಿ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಲ್ವಾ ಅಂತ ಹೇಳಿದಾಗ ಹೀರೋಯಿನ್ ಅಲ್ಲಿಂದ ಮುನ್ಸ್ಕೊಂಡು ಹೋಗ್ತಾಳೆ. ಆಗ ಹೀರೋ, ಸರಿ ಬಿಡು, ನಾನು ತಮಾಷೆಗಷ್ಟೇ ಹೇಳಿದ್ದು, ನಿನಗೇನಾದರೂ ಬೇಕಾ ಅಂತ ಅವಳ ಹತ್ರ ಕೇಳ್ತಾನೆ. ಆಗ ಅವಳು ಅಂತಾಳೆ, ಇಲ್ಲ, ನಾನು ಬರೀ ನಿಮ್ಮನ್ನು ನೋಡೋಕ್ಕಷ್ಟೇ ಬಂದಿರೋದು ಅಂತ ಹೇಳ್ತಾಳೆ. ಹ್ಞೂ ಸರಿ, ಗೊತ್ತಾಯಿತು, ನಾನೊಂದು ಪ್ಯಾಕೇಜ್ನ ಆರ್ಡ್ರ್ ಮಾಡಿದ್ದೀನಿ, ಅದನ್ನು ನೀನು ಇಸ್ಕೊ ಆಯಿತಾ ಅಂತ ಮನೆಗೆ ಹೋದ್ಮೇಲೆ ಇಸ್ಕೊಂಡು ಮಡಿಕೊ ಅಂತ ಹೇಳ್ತಾನೆ. ಇವಳಂತೂ, ಅಯ್ಯೋ, ನಾನು ಇಷ್ಟು ಚೆನ್ನಾಗಿ ಅಟ್ಯಾಕ್ ಮಾಡಿದ್ನಲ್ಲ, ಇವನ ಹತ್ರ ಏನೂ ವರ್ಕೇ ಆಗಲಿಲ್ವಲ್ಲ ಅಂತ ಬೇರೆ ಯೋಚಿಸ್ತಾಳೆ. ಆಮೇಲೆ ಹೀರೋ, ಸರಿ ಆಯಿತು, ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾನೆ. ಅವಳು ಹೋದ್ಮೇಲೆ ಅವನು ಒಬ್ಬೊಬ್ಬನೇ ನಗ್ತಿರ್ತಾನೆ. ಅಯ್ಯೋ, ಎಷ್ಟು ಚಂದಪ್ಪ ನನ್ನ ಹೆಂಡತಿ ಅಂತ ಯೋಚಿಸ್ತಾನೆ. ಮೇಲ್ಗಡೆಯಿಂದ ನಾನು ನೋಡಿದೆ ಅಂತ ಒಬ್ಬೊಬ್ಬನು ನಿಂತ್ಕೊಳ್ತಾನೆ. ಆಗ ಹೀರೋ, ಸರಿ, ಏನೋ ನೋಡಿದೆ ನೀನು ಅಂತ ಅವನ ಹತ್ರ ಕೇಳಿದಾಗ, ನೀನು ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದು ನಾನು ನೋಡಿದೆ, ಅದನ್ನೆಲ್ಲ ಮನೇಲಿ ಇಟ್ಕೋ, ಆಫೀಸಲ್ಲಿ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಹೀರೋನು, ಸರಿ ನಿನ್ನ ಅಡ್ವೈಸ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಹೀರೋನು ಅಲ್ಲಿಂದ ಹೋಗ್ತಾನೆ. ಅವರಿಬ್ರಿಗೂ ಒಬ್ರಿಗೊಬ್ರು ಆಗಲ್ವೇನೋ ಆ ರೀತಿ ನಡ್ಕೊಳ್ತಾರೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋಯಿನ್ ಮನೆಗೆ ಹೋಗ್ತಾಳೆ, ಆ ಪಾರ್ಸಲ್ನ ಇಸ್ಕೊಂಡು ಮಡಿಕೊಳ್ತಾಳೆ. ಅವಳಿಗಂತೂ ಅದನ್ನ ನೋಡಿ ಫುಲ್ಲು ಶಾಕು, ಯಾಕಂದರೆ ಅದು ಬೇರೆ ಐಟಮ್ ಇರುತ್ತೆ. ಅವಳಂತೂ ಅದನ್ನೇ ಯೋಚಿಸ್ತಾಳೆ, ಹಾಗಿದ್ರೆ ಹೀರೋ ಈ ವಿಷಯನೇನ ಅವನು ಆ ರೀತಿ ಹೇಳಿದ್ದ ಅಂತ ಯೋಚಿಸ್ತಾಳೆ. ಆಮೇಲೆ, ಅಯ್ಯೋ, ನನಗಂತೂ ಏನೂ ಅರ್ಥನೇ ಆಗ್ತಿಲ್ವಲ್ಲ, ಅವ್ನು ನನ್ನ ಇಷ್ಟಪಡ್ತಾನೋ ಇಲ್ವೋ, ಅದೇನೋ ನನಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಬೇರೆ ತಲೆನ ಚಚ್ಕೊಳ್ತಿರ್ತಾಳೆ. ಏನಪ್ಪ ಈ ಹುಡುಗ ಎಷ್ಟೊಂದು ಕನ್ಫ್ಯೂಸ್ ಮಾಡ್ತಾನೆ ನನ್ನ ಅಂತ ಬೇರೆ ಯೋಚಿಸ್ತಾಳೆ. ಆಮೇಲೆ ಅನ್ಕೊಳ್ತಾಳೆ, ನನ್ನ ಅಟ್ಯಾಕ್ ಅಂತೂ ಅವನಲ್ಲಿ ಯಾವುದೇ ರೀತಿ ವರ್ಕೇ ಆಗ್ತಿಲ್ಲ ಅಂತ ಯೋಚಿಸ್ತಾಳೆ. ಆಮೇಲೆ ಅದನ್ನು ತಗೊಂಡೋಗಿ ಇವನಂತೂ ನನ್ನ ರಿಯಾಕ್ಷನ್ ನೋಡೋಕ್ಕಂತ ಈ ರೀತಿ ಎಲ್ಲ ಮಾಡ್ತಾನಂತ ಕಸದ ಬುಟ್ಟಿಗೆ ಹಾಕಕ್ಕಂತ ಹೋಗ್ತಾಳೆ. ಅವಳಿಗೆ ಮನಸ್ಸು ಕೇಳ್ದೇನೆ ಅಲ್ಲಿಗ್ತಾಳೆ. ಆಮೇಲೆ, ಅಯ್ಯೋ, ನನಗೆ ಇವನು ಏನು ಮಾಡ್ತಾನಂತಲೇ ಅರ್ಥೈತಿಲ್ವಲ್ಲ ಅಂತ ಅಡುಗೆ ರೂಮ್ಗೆ ಹೋಗಿ ಅವನಿಗೋಸ್ಕರ ಅಡುಗೆನ ಪ್ರಿಪೇರ್ ಮಾಡೋದಂತ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಹೀರೋ ಅವಳಿಗೋಸ್ಕರ, ಆವತ್ತಿನ ದಿನ ನೀನು ನನಗೋಸ್ಕರ ಕರಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಇದು ನಾನೇ ನಿನಗೋಸ್ಕರ ಮಾಡಿದ್ದೀನಿ ಅಂತ ಅಲ್ಲೊಂದು ನೋಟಿಸ್ ಥರ ಬರೆದಿರ್ತಾನೆ. ಅದನ್ನ ನೋಡಿ ಅವಳಿಗಂತೂ, ವಾವ್, ಎಂಥ ಪರ್ಫೆಕ್ಟ್ ಹಸ್ಬೆಂಡಪ್ಪ, ಇವನಂತೂ ಎಷ್ಟು ಕೂಲು, ಎಷ್ಟು ಹ್ಯಾಂಡ್ಸಮ್, ಎಷ್ಟು ಪರ್ಫೆಕ್ಟಾಗಿದ್ದಾನಂತ ಅವನ ಬಗ್ಗೆನೇ ಯೋಚಿಸ್ತಿರ್ತಾಳೆ. ಆಗ ಹೀರೋನ ಅವಳಿಗೆ ಒಂದು ಮೆಸೇಜನ್ನ ಕಳಿಸಿರ್ತಾನೆ, ಈ ರೀತಿ ಟೈಮ್ ಆಗುತ್ತೆ, ನಂದು ಕೆಲಸ ಜಾಸ್ತಿ ಐತೆ, ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಅವಳಿಗೆ ಮೆಸೇಜನ್ನ ಕಳಿಸಿರ್ತಾನೆ. ಅವಳು ಹೌದಾ ಅಂತ ಅವಳು ರಿಪ್ಲೈ ಮಾಡಿರ್ತಾಳೆ. ಹಾಗೆ ಅವನಿಗೋಸ್ಕರ ವೆಯ್ಟ್ ಮಾಡಿ ಹಾಗೆ ಮಲಗಿರ್ತಾಳೆ. ನೋಡಿದ್ರೆ ಹೀರೋನು ಬಂದಿರ್ತಾನೆ. ಆಗ ಅವಳು ಇನ್ನೂ ಇವನು ಕೆಲಸನೇ ಮಾಡ್ತಾನೆ ಅಂತ ಯೋಚಿಸ್ತಾಳೆ. ಹಾಗೆ ಹೀರೋನು ತುಂಬ ಕೂಲಾಗಿ ಕೆಲಸ ಮಾಡ್ತಿರ್ತಾನೆ. ಹೀರೋಯಿನ್ ಅಂತೂ ಅವನ್ನೇ ಬ್ಯಾ ಅಂತ ನೋಡ್ಕೊಂಡಿರ್ತಾಳೆ. ಹೀರೋನು ಅವನು ಕೆಲಸ ಮಾಡಿಬಿಟ್ಟು ಸಡನ್ನಾಗಿ ಅವಳನ್ನ ನೋಡ್ತಾನೆ. ಈ ಕಡೆ ನೋಡಿದ್ರೆ ಅವಳಂತೂ ಇವನ್ನ ಹೇಗೆ ಸೆರೆ ಹಿಡಿಬೇಕಂತ ಯೋಚಿಸ್ತಾಳೆ. ಅವ್ನು ನೋಡ್ಬಿಡ್ತಾನೆ ಅವಳಂತೂ ನಿದ್ದೆ ಮಾಡೋರ ಥರ ನಾಟಕ ಮಾಡ್ತಾಳೆ. ಅವನಿಗೆ ಗೊತ್ತಾಗ್ಬಿಡುತ್ತೆ. ಅವನಂತೂ ಎದ್ದೋಗ್ಬಿಟ್ಟು ಹಾಗೆ ಅವಳ ಹತ್ರ ಕ್ಲೋಸಾಗಿ ಹೋಗಿ ಅವಳನ್ನ ಕಿಸ್ ಮಾಡೋ ರೀತಿ ಹೋಗ್ತಾನೆ. ಆದರೆ ಕಿಸ್ ಕೊಡಲ್ಲ. ಅವಳಂತೂ ಯಾಕೆ ಅಂತ ಕೇಳ್ತಾಳೆ. ಆಗ ಹೀರೋ ಅಂತಾನೆ, ಅಯ್ಯೋ, ನೀನು ಮಾಡೋ ನಾಟಕ ಚಿಕ್ಕ ಮಕ್ಕಳು ಸಹ ಮಾಡ್ತಾರೆ, ನೀನಂತೂ ಎಷ್ಟು ಕ್ಯೂಟಾಗಿ ಮಾಡ್ತೀಯ ಕಂದ ಅಂತ ಹೇಳ್ತಾನೆ. ಅದು ಸರಿ, ನೀನು ಎಂತಕ್ಕೆ ಮಲಗಿರೋರ ಥರ ನಾಟಕ ಮಾಡ್ತಿದ್ದೆ ಅಂತ ಅವಳ ಹತ್ರ ಕೇಳಿದಾಗ ಅವಳು ಅಂತಾಳೆ, ಯಾಕಂದರೆ ನೀವು ನನ್ನ ಗಮನಿಸ್ಬೇಕಂತ ಬಯಸ್ತಿದ್ದೆ, ನಿಮ್ಮನ್ನು ನಾನು ಸೆರೆ ಹಿಡಬೇಕಂತ ಬಯಸ್ತಿದ್ದೆ ಅಂತ ಹೇಳ್ತಾಳೆ. ಆಗ ಹೀರೋ, ನಾವಿಬ್ಬರು ಆಲ್ರೆಡಿ ಮದುವೆ ಆಗಿದ್ದೀವಲ್ಲ ಅಂತ ಕೇಳಿದಾಗ ಅವಳು, ನಾವಿಬ್ಬರು ಮದುವೆ ಆಗಿದ್ದೀವಿ ಸರಿ, ಆದರೆ ನೀವು ನನ್ನ ಇಷ್ಟಪಡಬೇಕಲ್ಲ, ನೀವು ನನ್ನ ಜಾಸ್ತಿ ಇಷ್ಟಪಡಬೇಕು, ಆ ರೀತಿ ನಾನು ನಿಮ್ಮನ್ನು ಸೆರೆ ಹಿಡಿಬೇಕಂತ ಹೇಳ್ತಾಳೆ. ಹೀರೋನು ಅದನ್ನೆಲ್ಲ ಕೇಳಿಸ್ಕೊಂಡು, ಅಯ್ಯೋ, ನನ್ನ ಪತ್ನಿ ಎಷ್ಟು ಕ್ಯೂಟಪ್ಪ, ಇವಳೆಷ್ಟು ಮುದ್ದಾಗಿ ಮಾತಾಡ್ತಾಳೆ ಅಂತ ಅವಳನ್ನ ಮುದ್ದಾಡ್ತಾನೆ. ಆಗ ಅವಳು ಅಂತಾಳೆ, ಸರಿ, ನೀವು ನನ್ನ ಇಷ್ಟಪಡಬೇಕಂದ್ರೆ ನಾನು ಏನು ಮಾಡಬೇಕು, ನೀವು ನನ್ನ ಜಾಸ್ತಿ ಇಷ್ಟಪಡಬೇಕಂತ ಅವನ ಹತ್ರ ಹೇಳ್ತಾಳೆ. ಆಗ ಸಡನ್ನಾಗಿ ಹೀರೋ, ನಾನು ಇನ್ಮೇಲೆ ಕ್ಯಾಪ್ಚರ್ ಮಾಡ್ತೀನಿ ಅಂದ್ಬಿಟ್ಟು ಅವಳಿಗೆ ಹಾಗೆ ಕಿಸ್ ಕೊಡ್ತಾನೆ. ಅವಳಿಗಂತೂ ನಾಚಿಕೆ ಆಗಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಹೀರೋನ ಅವಳನ್ನ ನೋಡ್ತಾನೆ, ಅವಳು ನಾಚಿಕೆ ಪಟ್ಟು ಹೋಗೋದನ್ನ. ಈ ಕಡೆ ನೋಡಿದ್ರೆ ಅವಳಂತೂ ರೂಮಲ್ಲಿ, ನನ್ನ ಗಂಡ ಎಷ್ಟು ಕೂಲು, ಎಷ್ಟು ಹ್ಯಾಂಡ್ಸಮ್, ನನಗಂತೂ ಕಿಸ್ ಕೊಟ್ಬಿಟ್ಟ ಅಂತ ನಾಚಿಕೆ ಪಡ್ಕೊಂಡು ಹಾಗೆ ಮಲಗಿಬಿಟ್ಟಿರ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಆಗಿರುತ್ತೆ. ಹೀರೋ ಅಂತ ಅವಳನ್ನ ಬ್ಯಾ ಅಂತ ನೋಡ್ಕೊಂಡು ಕುಂತಿರ್ತಾನೆ. ಅವಳು ಅವಾಗ ಎಚ್ಚರಿಕೆಯಾಗಿ ನೋಡ್ತಾಳೆ. ನೋಡಿ ಅವಳಿಗಂತೂ ಶಾಕು, ಏನು ಮಾಡ್ತಿದ್ದೀರ ನನ್ನ ರೂಮಲ್ಲಿ ಅಂತ ಅವನ ನೋಡಿ ಕೇಳ್ತಾಳೆ. ದಯವಿಟ್ಟು ನನ್ನ ಹೀಗೆ ನೋಡಬೇಡ್ರಿ, ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ ಅಂತ ಬೇರೆ ಹೇಳ್ತಾಳೆ. ಆಗ ಹೀರೋ, ಸರಿ ಪರವಾಗಿಲ್ಲ ಬಿಡಿ ಅಂದ್ರೂ ಪ್ಲೀಸ್ ನನ್ನ ನೋಡಬೇಡಿ, ನಾನು ಕ್ಯೂಟಾಗಿರ್ಬೇಕಂತ ಹೇಳ್ತಾಳೆ. ಆದರೆ ಹೀರೋ ಆ ಬೆಡ್ಶೀಟ್ ಒಳಗೆ ಹೋಗಿ ಅವಳಿಗೆ ಪಚಿಕ್ಕಂತ ಕಿಸ್ ಕೊಟ್ಬಿಡ್ತಾನೆ. ಅವಳು, ಅಯ್ಯೋ, ಇವಾಗ ಎಂತಕ್ರಿ ಕಿಸ್ ಕೊಟ್ರಿ ಅಂತ ಅವನ್ನ ಬೇರೆ ಬಿಡ್ತಾಳೆ. ಆಗ ಅವನು ಅಂತಾನೆ, ಯಾಕಂದರೆ ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಹೇಳಿದಾಗ ಆಮೇಲೆ ಅವನು ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಆಮೇಲೆ ಇವಳು ಎದ್ದು ನೋಡ್ತಾಳೆ ಅವನು ಹೋಗಿದ ತಕ್ಷಣವೇ. ಈ ಕಡೆ ನೋಡಿದ್ರೆ
ಇವಳಂತೂ ಇವಾಗ ನನ್ನ ಟೈಮ್, ನಾನು ಇವಾಗ ಅವನ ಅಟ್ಯಾಕ್ ಮಾಡ್ತೀನಿ, ನನ್ನ ಕ್ಯೂಟ್ನೆಸ್ನ ನೋಡಿ ಅವ್ನ ಪಕ್ಕ ನನ್ನ ಇಷ್ಟಪಡ್ತಾನಂತ ಬೇರೆ ಬೇರೆ ಮತ್ತೆ ಶುರು ಮಾಡ್ಕೊಳ್ತಾಳೆ. ನೋಡಿದ್ರೆ ಹೀರೋ ಕೆಲ್ಸಕ್ಕೆ ಹೋಗ್ತಿರ್ತಾನಂತೆ. ಅವನ ನೋಡ್ಬಿಟ್ಟು ರೀ ನೋಡ್ರಿ, ನೀವು ಫಸ್ಟ್ ಕಿಸ್ ಮಾಡಿಬಿಟ್ಟೆ ನೀವು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಹೀರೋ, ಅಯ್ಯೋ ಈ ಮಾತನ್ನ ನೀನೇ ಹೇಳ್ತಿದ್ಯಾ, ಸರಿ ಬಿಡು ಚಿನ್ನ, ನಾನೇ ನಿನಗೆ ಕೊಡ್ತೀನಿ ಅಂತ. ಹಾಗೆ ಅವರಿಬ್ರು ಕಿಸ್ ಮಾಡೋಕ್ಕಂತ ಹೋಗ್ತಾರೆ. ನೋಡಿದ್ರೆ ಅವಳ ಕನಸು ಯಾವತ್ತಾನೆ ನಿಜ ಆಗೈತೆ. ಅವನು ಸರಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕಣೆ, ನೀನು ಸರಿಯಾಗಿ ಬಂದುಬಿಡು ಆಯಿತಾ, ಕರೆಕ್ಟ್ ಟೈಮ್ಗೆ ಬಾ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈ ಕಡೆ ನೋಡಿದ್ರೆ ಅವಳು, ಅಯ್ಯೋ ನನ್ನ ಅಟ್ಯಾಕೆಲ್ಲ ಸುಮ್ಮನೆ ವೇಸ್ಟ್ ಆಯ್ತಿದೆಯಲ್ಲ ಅಂತ, ಅಜೀಬಾಗೋಯ್ತಲ್ಲ ಅಂತ ಯೋಚಿಸ್ತಾಳೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋನು ಬಂದು ಅವಳು ಮಾಡಿದ್ದೆಲ್ಲ ಜ್ಞಾಪಿಸ್ಕೊಂಡು ನಗ್ತಿರ್ತಾನೆ. ಇಲ್ಲಿಗೆ 2ನೇ ಎಪಿಸೋಡು ಮುಗೀತು. ಬೈ ಗಾಯ್ಸ್.